ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೌದು ಇನ್ಸ್ಪೆಕ್ಟರ್, ಇದೆಲ್ಲ ನಾನು ಹೆಂಡ್ತಿದ್ದೆ. ಈ ತಾಳಿ ನಮ್ಮ ಅಮ್ಮನ ತಾಳಿ. ರೀಸೆಂಟಾಗಿ ನಾನೇ ಇದನ್ನ ಅವಳಿಗೆ ಕಟ್ಟಿದ್ದೆ. ಇದನ್ನೆಲ್ಲ ನೋಡ್ತಿದ್ರೆ ಸಿಕ್ಕಿರೋ ನನ್ನ ಹೆಂಡ್ತಿನೇನ? ಯಾವುದಕ್ಕೂ ಒಂದ್ಸಾರಿ ನೀವೇ ಬಂದು ಐಡೆಂಟಿಫೈ ಮಾಡಿ. ಇಲ್ಲ ಇನ್ಸ್ಪೆಕ್ಟರ್, ನನಗೆ ಶಕ್ತಿ ಇಲ್ಲ, ನನಗೆ ಧೈರ್ಯನೂ ಇಲ್ಲ. ಬನ್ನಿ, ಯಾವುದಕ್ಕೂ ಒಂದ್ಸಾರಿ ಬಾಡಿನ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳೋಣ. PC ಕರ್ಕೊಳ್ರಿ, ಬನ್ನಿ. ಅರ್ಜುನ, ಇನ್ನೊಂದ್ಸಲ ಟ್ರೈ ಮಾಡೋ. ಅಜ್ಜಿ ಅವಾಗ್ಲಿಂದ ಮಾಡ್ತಾ ಇದ್ದೀನಿ, ನಾನು ಫೋನ್ ಪಿಕ್ ಮಾಡ್ತಿಲ್ಲ. ಅವನಿಗೆ ನಿನ್ ಮೇಲೆ ಕೋಪ, ಅದಕ್ಕೆ ನಿನ್ ಫೋನ್ನ ರಿಸೀವ್ ಮಾಡಲ್ಲ ಅವನು. ಸೇವಂತಿ, ಅರ್ಜುನ್ ಕಂಡ್ರೆ ಅವನಿಗಾಗಲ್ಲ, ಅದಕ್ಕೆ ಅವ್ನು ಫೋನ್ ಪಿಕ್ ಮಾಡ್ತಾ ಇಲ್ಲ. ನೀನೇ ಒಂದ್ಸಲ ಮಾಡೆ. ಅಜ್ಜಿ, ನಾನು ಈಗಷ್ಟೇ ಕಾಲ್ ಮಾಡಿದೆ, ಅವ್ರು ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ. ನನ್ನ ಕೈ ಕಾಲೇ ಆಡ್ತಿಲ್ಲ. ಪ್ರಿಯ ಸತ್ತೋದ್ಲು ಅನ್ನೋ ವಿಷಯ ನನ್ನ ಕೈ ಜೀರ್ಣಿಸ್ಕೊಳಕ್ಕೆ ಆಗ್ತಿಲ್ಲ. ತುಂಬಾ ಸಂಕಟ ಆಗ್ತಿದೆ. ಅನ್ಯಾಯವಾಗಿ ಒಂದು ಹುಡುಗಿ ಜೀವನ ನಮ್ಮಿಂದ ಹಾಳಾಗೋಯ್ತಲ್ಲ ಅಂತ ಬೇಜಾರಾಗ್ತಿದೆ. ಅಮ್ಮ, ಸುಮ್ನೆ ಓವರ್ ಆಗಿ ರಿಯಾಕ್ಟ್ ಮಾಡಬೇಡ. ಪ್ರಿಯಾ ಹಾಗೆಲ್ಲ ಸಾಯೋದಕ್ಕೆ ಚಾನ್ಸೇ ಇಲ್ಲ. ನೀನ್ ಧೈರ್ಯವಾಗಿರು. ಇಲ್ಲ ಕಣೋ ಅರ್ಜುನ, ಯಾವುದೇ ಮನುಷ್ಯನ್ಗಾಗ್ಲಿ ತಾಳ್ಮೆಗೂ ಒಂದ್ ಮಿತಿ ಇರುತ್ತೆ. ಅದ್ ಮೀರಿದಾಗ ನಾವು ಬದುಕಿರ್ಬಾರ್ದು ಅಂತ ಅನ್ಸೋದ್ ನಿಜಾನೇ. ಪಾಪ ಪ್ರಿಯಾ ಮನ್ಸಿಗೆ ತುಂಬಾ ಹರ್ಟ್ ಆಗಿದೆ ಅನ್ಸುತ್ತೆ. ಅದಕ್ಕೆ ಪ್ರಿಯಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಸೊಸೆ ಸರಿ ಹೋಯ್ತು, ಹೋಗಿ ಹೋಗಿ ಅವಳು ಆತ್ಮಹತ್ಯೆ ಮಾಡ್ಕೋತಾಳ ನೋಡು. ಅವಳೇನಾದ್ರೂ ಸತ್ರೆ ಈ ಪ್ರಪಂಚನೇ ಪ್ರಳಯ ಆಗೋಗುತ್ತೆ. ಹೇಳಿ ಅಜ್ಜಿ, ಇನ್ನೊಂದ್ ಸ್ವಲ್ಪ ಅರ್ಥ ಆಗೋ ತರ ಹೇಳಿ. ಆ ಕರ್ಣನು ಒಳ್ಳೆ ಎಮೋಷನಲ್ ಫುಲ್ ತರ ಆಡ್ತಿರ್ತಾನೆ, ಅಮ್ಮನೂ ಅಷ್ಟೇ ಹಾಗೆ ಬಿಹೇವ್ ಮಾಡ್ತಿದ್ದಾರೆ. ಅಮ್ಮ, ಆ ಪ್ರಿಯಾ ಒಬ್ಬರನ್ನ ಸಾಯಿಸಾದ್ರೂ ಸರಿ, ತಾನು ಬದುಕ್ಬೇಕು ಅನ್ನೋಂಥವಳು ತಾನೇ ಯಾವತ್ತೂ ಸಾಯೋಳಲ್ಲ. ಅರ್ಜುನ್, ಸ್ವಲ್ಪ ಅನ್ನೋದು ನಿನ್ ಕರುಣೆ ಅನ್ನೋದಿದ್ಯಾ? ಪ್ರಿಯಾ ಸತ್ತೋಗಿದ್ದಾಳೆ ಅಂತ ಗೊತ್ತಾದ್ಮೇಲೂ ಅವಳು ಸಾವನ್ನ ಒಪ್ಕೊಳಕ್ ರೆಡಿನೇ ಇಲ್ವಲ್ಲೋ? ಅತ್ತೆ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಪೊಲೀಸವ್ರೇನು ನಿಮ್ ಹೆಂಡ್ತಿದ್ದೆ ಬಾಡಿ ಸಿಕ್ಕಿದೆ ಬನ್ನಿ ಅಂತೇನು ಹೇಳಿರ್ಲಿಲ್ಲ. ಏನೋ ಅನುಮಾನಾಸ್ಪದವಾಗಿ ಬಾಡಿ ಸಿಕ್ಕಿದೆ, ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಅಷ್ಟೇ. ಆದ್ರೂ ಅರ್ಜುನ್ ಸರ್, ಪೊಲೀಸ್ನವ್ರ ಹತ್ರ ಸರಿಯಾದ ಸಾಕ್ಷಿ ಇಲ್ದೆ ಅವ್ರು ಬರೋದಕ್ಕೆ ಹೇಳೋದಿಲ್ಲ ಅಲ್ವಾ? ಪಕ್ಕದಲ್ಲಿ ಅವಳ ಮೊಬೈಲ್ ಸಿಕ್ಕಿದೆ ಅಂತಂದ್ರೆ ಅವಳ ಬಾಡಿ ಅದೇ ಆಗಿರತ್ತೇನೋ ಅಂತ ನನಗೆ ಭಯ ಆಗ್ತಾ ಇದೆ. ಸೇವಂತಿ, ಆ ಕರ್ಣನ್ಗೆ ಅದು ಪ್ರಿಯನ್ ಬಾಡಿ ಆಗಿರಲ್ಲ, ಬೇರೆ ಯಾರ್ದು ಆಗಿರುತ್ತೆ. ಧೈರ್ಯವಾಗಿ ಹೋಗಿ ಬನ್ನಿ ಅಂತ ನೀನೇ ಹೇಳಿ ಕಳಿಸ್ದೆ. ಈಗ ನೀನೇ ಭಯ ಪಡ್ತಿದ್ಯಾ? ಅಯ್ಯೋ, ಅವ್ರಿಗೆ ಧೈರ್ಯ ತುಂಬೋದಕ್ಕೆ ಅಂತ ಆ ಥರ ಹೇಳಿದೆ. ಬಾಡಿ ಪಕ್ಕದಲ್ಲಿ ಮೊಬೈಲ್ ಸಿಕ್ಕಿದೆ ಅಂತಂದ್ರೆ ನನಗೆ ಯಾಕೋ ತುಂಬಾ ಆತಂಕ ಆಗ್ತಾ ಇದೆ. ನನ್ಗಂತೂ ಏನ್ ಮಾಡ್ಬೇಕು, ಏನ್ ಆಗ್ತಿದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಹೇಗಿದ್ದಿದ್ ಮನೆ ಹೇಗಾಗೋಯ್ತು. ಅಲ್ಲ, ಒಂದ್ ವೇಳೆ ಪ್ರಿಯಾಗೆ ಏನಾದ್ರು ಆಗೋಗಿದ್ರೆ ಏನಪ್ಪ ಮಾಡೋದು? ಇದೇನು ಅಲ್ಲ ಅಣ್ಣ, ಮುಂದೆ ಇದೆ ಮಾರಿ ಹಬ್ಬ. ಪ್ರಿಯಾ ಮನೆ ಬಿಟ್ಟು ಹೋಗಿದ್ದಕ್ಕೆ ಅರ್ಜುನ್ಗೂ ಕರ್ಣನ್ಗೂ ತುಂಬಾ ದೊಡ್ಡ ಜಗಳ ಆಗಿದೆ. ಈಗ ಅಪ್ಪಿ ತಪ್ಪಿ ಪ್ರಿಯಾ ಏನಾದ್ರು ಸತ್ತೋಗಿದ್ರೆ ಅರ್ಜುನ್ ಕತೆ ಮುಗೀತು. ಇವನ್ ಮೇಲಿರೋ ಕೋಪಕ್ಕೆ ಕರ್ಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರ್ಜುನ ಜೈಲ್ಗೆ ಹಾಕ್ಸಿದ್ರು ಹಾಕಿಸ್ತಾ. ಅಷ್ಟೇ ಅಲ್ಲ ಅಣ್ಣ, ಹರಾಸ್ಮೆಂಟ್ ಕೇಸ್ ಹಾಕಿದ್ರು ಹಾಕಿಸ್ತಾನೆ. ಒಟ್ನಲ್ಲಿ ಈ ಮನೆ ನುಚ್ಚು ನೂರಾಗದಂತೂ ಖಂಡಿತ. ಅಯ್ಯೋ, ನೋಡಿ, ಇದೇ ಬಾಡಿ, ಐಡೆಂಟಿಫೈ ಮಾಡಿ.
ಕೈಲಾಗಲ್ಲ, ನಾನು ನೋಡಲ್ಲ. ಹಾಗಂದ್ರೆ ಹೇಗೆ? ನೀವೇ ನೋಡಿ ಐಡೆಂಟಿಫೈ ಮಾಡಿಲ್ಲ ಅಂದ್ರೆ ಹೇಗೆ? ಹೇಗೆ ಐಡೆಂಟಿಫೈ ಮಾಡಲಿ ಸರ್? ಹೇಗೆ ಐಡೆಂಟಿಫೈ ಮಾಡಲಿ? ಮುಖ ಪೂರ್ತಿ ಸುಟ್ಟೋಗಿದೆ, ಹೇಗೆ ಗುರ್ತಿಡಿಲಿ ನಾನು? ಸುಟ್ಟೋಗಿರೋ ನನ್ನ ಮಣಿ ಮುಖ ನೋಡಿ ನನ್ನ ಜೀವನೇ ಹೋದಾಗ್ತಿದೆ. ನೀವು ನೋಡಿ ಐಡೆಂಟಿಫೈ ಮಾಡು ಅಂತ ಹೇಳಿದ್ರೆ ನಾನು ಹೇಗೆ ಐಡೆಂಟಿಫೈ ಮಾಡೋಕ್ಕಾಗುತ್ತೆ ಹೇಳಿ? ಹೇಗೆ ಐಡೆಂಟಿಫೈ ಮಾಡಲಿ? ಸಮಾಧಾನ ಮಾಡ್ಕೊಳ್ಳಿ ಕರ್ಣ ಅವರೇ. ನನ್ನ ಬದುಕಿನ ದೀಪನೇ ಆರೋಯ್ತು ಸರ್, ನನ್ನ ಬಾಳಿನ ಜ್ಯೋತಿನೇ ಹೊರಟೋಯ್ತು. ಇನ್ನು ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಮಣಿಗೆ ಗತಿ ಹೇಗೆ ಬಂತು? ಅವಳು ಯಾಕೆ ಹೀಗೆ ಮಾಡ್ಕೊಂಡ್ಳು? ಇದಕ್ಕೆ ಯಾರು ಕಾರಣ? ಇವ್ರು ಸಿಕ್ಕಿರೋ ಸ್ಥಿತಿ ನೋಡಿದ್ರೆ ಕೊಲೆ ಆಗಿರ್ಬೋದು ಅನ್ಸುತ್ತೆ. ಇಲ್ಲಿ ಬಾಡಿ ಪಕ್ಕದಲ್ಲೇ ಮೊಬೈಲು ಒಡವೆ ಕೂಡ ಇದೆ. ಹಾಗಾದ್ರೆ ಇವರೇ ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು ಅನ್ಸುತ್ತೆ. ನನ್ನ ಮಣಿ ಆತ್ಮಹತ್ಯೆ ಮಾಡ್ಕೊಳ್ಳೋದ? ಇಲ್ಲ ಸರ್, ನನ್ನ ಮಣಿ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಹೇಡಿ ಅಲ್ಲ. ಖಂಡಿತ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಮನೆಯಲ್ಲೇನಾದ್ರೂ ಜಗಳ ಆಗಿತ್ತ? ಅವಳು ಯಾಕೆ ಮನೆ ಬಿಟ್ಟು ಹೋದ್ಲು? ದೊಡ್ಡ ಜಗಳ ಅಂತ ಏನೂ ಇಲ್ಲ ಸರ್. ಒಂದು ಸಣ್ಣ ಆಪಾದನೆ ಬಂದಿದ್ದು ನಿಜ. ಮುನ್ಸ್ಕೊಂಡು ಮನೆಯಿಂದ ಹೋದ್ಲು, ವಾಪಸ್ ಬರ್ತಾಳೆ ಅಂತ ಅನ್ಕೊಂಡೆ. ಆದರೆ ಬರಲಿಲ್ಲ. ಅದಕ್ಕೆ ಬಂದು ಕಂಪ್ಲೇಂಟ್ ಕೊಟ್ಟೆ. ನೋಡಿದ್ರೆ ಅವಳು ಈ ಸ್ಥಿತಿಲಿ ಸಿಗ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಸರ್. ನನ್ನ ಮಣಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಅಂದರೆ ನನಗೀಗಲೂ ನಂಬಕ್ಕಾಗ್ತಿಲ್ಲ. ನನ್ನ ಮೇಲೆ ಅವಳಿಗೆ ತುಂಬ ಪ್ರೀತಿ ಇತ್ತು. ಅವಳು ಹೇಗೆ ನನ್ನನ್ನು ಬಿಟ್ಟು ಹೋಗೋ ನಿರ್ಧಾರ ತಗೊಳ್ತಾಳೆ ಸರ್? ನೋಡಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರ್ದೇನೆ ಇದು ಕೊಲೆನೋ ಆತ್ಮಹತ್ಯೆನೋ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲ ಗೊಂದಲಮಯವಾಗಿದೆ. ಇವ್ರ ಹತ್ರ ಏನಾದರೂ ಬೆಲೆ ಬಾಳೋ ವಸ್ತುಗಳಿತ್ತಾ? ಇಲ್ಲ ಸರ್, ಅವಳು ಬರೀ ಗೈಯಲ್ಲೇ ಮನೆ ಬಿಟ್ಟು ಹೋಗಿತ್ತು. ಅಥವಾ ಇವ್ರ ಮೇಲೆ ಯಾರಿಗಾದ್ರೂ ಬೇರೆ ದ್ವೇಷ ಇತ್ತಾ? ನನಗೆ ಗೊತ್ತಿರೋ ಮಟ್ಟಿಗೆ ಕೊಲ್ಲೋ ಅಷ್ಟು ದ್ವೇಷ ಬೇರೆ ಯಾರಿಗೂ ಇರಲಿಲ್ಲ ಸರ್. ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರು ಅಂತೀರ. ಹಾಗಾದ್ರೆ ಕೋಪಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು, ಅಥವಾ ಮನ್ಸಿಗೆ ಬೇಜಾರಾಗಿ ಕೆಲಸ ಮಾಡ್ಕೊಂಡ್ಲೂ ಇರ್ಬೋದು. ಯಾರಾದರೂ ಇವ್ರ ಮನ್ಸಿಗೆ ತುಂಬಾ ಬೇಜಾರು ಮಾಡಿದ್ರಾ?